ಮತ್ತು ನಮ್ಮ ಯೋಗ ಗುರುಜಿ ಏನು ಹೇಳಿದರು, ಯಾವ್ಯಾವ ಅಂಶಗಳನ್ನು ಹೇಳಿದರು ಅಂತ ಅನ್ನೋದನ್ನು ನೀವು ಮನನ ಮಾಡಿಕೊಂಡಾಗ ನೆನಪಿನ ಶಕ್ತಿ ಹೆಚ್ಚಾಗತ್ತೆ. ಪ್ರತಿದಿನಾಲೂ ಕ್ಲಾಸ್ನಲ್ಲಿ ಯಾವ್ಯಾವ ಸಬ್ಜೆಕ್ಟಿನ ಟೀಚರ್ಗಳು ಏನೇನು ಹೇಳಿದರು ಅನ್ನೋದನ್ನು ಮನೆಗೆ ಹೋಗಿ 5 ನಿಮಿಷ ಹಿಂಗೆ ಕೂತ್ಕೊಂಡು ಬೆಳಗ್ಗೆ ಫಸ್ಟ್ನೇ ಪಿರಿಯಡ್ ಏನು ಹೇಳಿದರು, 2ನೇ ಪಿರಿಯಡ್ ಏನು ಹೇಳಿದರು, 3ನೇ ಪಿರಿಯಡ್ ಏನು ಹೇಳಿದರು ಅನ್ನೋದನ್ನು ಸೂಕ್ಷ್ಮವಾಗಿ ಕೂತ್ಕೊಂಡು ನೀವೊಬ್ಬರೇ ಆಲೋಚನೆಯನ್ನು ಮಾಡ್ತಾ ಮಾಡ್ತಾ ಹೋಗ್ಬೇಕು. ಒಂದೊಂದಾಗಿ ಆಲೋಚನೆ ಮಾಡ್ಬೇಕು. ಅವಾಗ ಏನಾಗುತ್ತಪ್ಪ ಅಂತಂದ್ರೆ ದಿನ ಮಾಡ್ಬೇಕು. ಇದನ್ನು ಕನಿಷ್ಠ 3 ತಿಂಗಳು ಯಾರು ಮಾಡ್ತೀರಿ ಅವ್ರಿಗೆ ಅದ್ಭುತವಾದಂಥ ನೆನಪಿನ ಶಕ್ತಿ ದೊರೀತದೆ. ಮತ್ತು ನಮ್ಮ ಗುರೂಜಿಯವರು ಹೇಳ್ಯಾರ ಏನಪ್ಪ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಪುಟಗಳನ್ನು ತೆಗೆದಾಗ ಹೇಗೆ ಅವರು ಒಂದೊಂದು ಪುಟದಲ್ಲಿ ಯಾವ್ಯಾವ ಅಂಶಗಳಿದೆ, ಎಲ್ಲಿ ಯಾವ್ಯಾವ ಟೈಟಲ್ ಇದೆ ಅನ್ನೋದನ್ನು ಹೇಳ್ತಿದ್ರು ಮತ್ತು ನೋಡ್ಲಾರ್ದ ಹೇಳ್ತಿದ್ರು. ಹಂಗೆ ನಿಮಗೂ ಕೂಡ ಆ ಶಕ್ತಿ ಬರ್ಬೇಕಂದ್ರೆ ಈ ರೀತಿ ಕ್ರಿಯೆಯನ್ನು ಮಾಡ್ಬೇಕು ನೀವು.